ಏನ್ ಸಿಗ್ನೇಚರ್ ಮಾಡೋದಿದು? ಅವರೇ ತಗೊಂಡಿದ್ದಾರೆ ಅಂತ ಕನ್ಫರ್ಮೇಶನ್. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮ್ಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮ ವೋಟರ್ ID ಕಾರ್ಡ್ ಅಸಿಂಧು ಆಗಿದೆಯಾ ಅಂತ ಅಂದ್ರೆ ಇನ್ವ್ಯಾಲಿಡ್ ಆಗಿದೆಯಾ ಅನ್ನುವ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುವ ಆತಂಕ ನಿಮ್ಗಿದೆಯಾ? ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಅತ್ಯಂತ ಉಪಯುಕ್ತ ಮತ್ತು ತುರ್ತಾಗಿ ತಲುಪಬೇಕಾದಂತಹ ಮಾಹಿತಿ ಆಗಿದೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಫ್ರೆಂಡ್ಸ್ಗಳಿಗೆ ಮತ್ತು ಫ್ಯಾಮಿಲಿಗಳಿಗೆ ಈಗಲೇ ಶೇರ್ ಮಾಡಿ. ಚುನಾವಣೆ ಆಯೋಗದಿಂದ ಕರ್ನಾಟಕದಲ್ಲಿ, ಅಂದ್ರೆ ನಮ್ಮ ಕರ್ನಾಟಕದ ಅನ್ನೋದಕ್ಕಿಂತ ದೇಶಾದ್ಯಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋದನ್ನ ಜಾರಿಗೆ ತಂದಿದೆ. ಇನ್ಯುಮರೇಷನ್ ಫಾರಂ EF ಅಂತ ನಾವೇನಂತೀವಿ, ಹೇಗೆ ಭರ್ತಿ ಮಾಡೋದು ಆನ್ಲೈನ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಅಪ್ಲಿಕೇಶನ್ ಫಾರಂ EF ಇನ್ಯುಮರೇಷನ್ ಫಾರಂ ಹೇಗೆ ಭರ್ತಿ ಮಾಡೋದು ಅನ್ನೋದು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಇದಕ್ಕೆ ನಮ್ಮ ರೆಸ್ಪೆಕ್ಟೆಡ್ ಮೇಡಮ್ ರಮ್ಯಾ ಮೇಡಮ್ ಅವರು ಕೇಶವನಗರದಿಂದ, ಮಾಗಡಿ ರೋಡ್, ಬ್ಯಾಂಗ್ಳೂರಿಂದ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನಾನು ನೇರವಾಗಿ ಸಂದರ್ಶನ ಮಾಡಿ ಅವ್ರ ಹತ್ರ ಬೇಕಾಗಿರುವಂಥದ್ದು ಅಂತ ಅಂದ್ರೆ ಸಾರ್ವಜನಿಕರ ಪರವಾಗಿ ನಾನು ಅವ್ರಿಗೆ ಕೇಳುವಂತಹ ಒಂದು ಕಠಿಣವಾದಂತಹ ಪ್ರಶ್ನೆಗಳಿಗೆ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ನೀವು ನೋಡ್ತೀರಾ. ಈಗ ನಿಂತಿರುವಂಥದ್ದು ಮಾಗಡಿ ರೋಡ್ ಫಸ್ಟ್ ಕ್ಲಾಸ್ ಅಲ್ಲಿ ಕೇಶವನಗರ ಅಂತ. ಇಲ್ಲಿ ನಮ್ಮ ಮೇಡಮ್ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದ್ರೆ SIR ಬಗ್ಗೆ ಮಾಡ್ತಾ ಇರೋಂಥದ್ದು. ಪ್ರತಿಯೊಬ್ಬರಿಗೂ ಗೊತ್ತು, ದೇಶಾದ್ಯಂತ ಇದು ನಡೀತಾ ಇರೋಂಥದ್ದು. ಯಾರು ಓಟಿಗೆ ಅರ್ಹರು, ಯಾರು ಓಟಿಗೆ ಅರ್ಹರಲ್ಲ, ಅದ್ರ ಬಗ್ಗೆನೇ ಇದು ನಡೀತಾ ಇರೋಂಥ ಪರಿಷ್ಕರಣೆ. ಸೊ ಇದ್ರ ಬಗ್ಗೆ ನಮ್ಮ ನಾಗರಾಜ ಅವರು ಇದ್ದಾರೆ, ಪ್ರೀತಮ್ ಅವರು ಇದ್ದಾರೆ ಸರ್. ಇವರು ಇಲ್ಲಿ ಅಪ್ಲಿಕೇಶನ್ ಇಸ್ಕೊಳ್ಳೋದು ಬಂದಿದ್ದು. ಸೊ ಕೆಲವಾರು ಪ್ರಶ್ನೆಗಳನ್ನ ನಾನು ಇದ್ದೇ ಕೇಳ್ತೀನಿ, ಮತ್ತು ತುಂಬಿಸುವಂತ ರೀತಿ ಯಾವುದು, ಯಾವ ತರ ಏನು ಅಂತಂದ್ರೆ ನಮ್ಮ ರಮ್ಯಾ ಮೇಡಮ್ ಅಥವಾ ಈ ಪ್ರಶ್ನೆಗಳನ್ನ ಕೇಳ್ತೀನಿ. ಇರುವಂತದ್ದು 15 ಪ್ರಶ್ನೆಗಳು. ರಮ್ಯಾ ಮೇಡಮ್ ಅವ್ರು ಈಗಲೇ ಭಯ ಈ ಪ್ರಶ್ನೆ. ಕೆಲವಾರು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತೀನಿ, ಅದ್ರ ಬಗ್ಗೆ ಮಾತ್ರ ಹೇಳಿ. ಮೊದಲನೇ ಪ್ರಶ್ನೆ ನಿಮ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದ್ರೆ SIR ಅಂದ್ರೆ ಏನು? ಪ್ರತಿ ವರ್ಷ ನಡೆಯುವಂತ ಪರಿಷ್ಕರಣೆ, ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? SIR ಅಂದ್ರೆ ಅದೇ ನಿಖರ. ಇವಾಗ ನಾವು ಒಂದೇ ಪಾರ್ಟ್ ಅಲ್ಲಿ ಇದೀವಿ, ಈ ಪಾರ್ಟ್ ಅಲ್ಲಿ ಅಷ್ಟೇ ಇದೀವಿ, ಡಬಲ್ ಎಲ್ಲೂ ಇಲ್ಲ. ಮತ್ತೆ ಈಗ ಒಂದ್ ಸ್ಟೇಟ್ ಅಂದ್ರೆ ಒಂದ್ ಸ್ಟೇಟ್ ಅಲ್ಲಿ ಒಂದೇ ಕಡೆ ಇರ್ಬೇಕು, ಎರಡೇ ಸ್ಟೇಟ್ ಅಲ್ಲಿ ಇರೋದು ಎಪಿಕ್ ನಂಬರ್ ಅದೆಲ್ಲ ಇರುತ್ತೆ. ಮತ್ತೆ ಡೆತ್ ಆಗಿರೋರು ಇರ್ತಾರೆ, ಡೂಪ್ಲಿಕೇಟ್ ನಕಲಿ ಯಾವ್ದಿದೆ ಅದನ್ನ ಡಿಲೀಟ್ ಮಾಡೋದು, ಡೆತ್ ಆಗಿರೋರ್ನ ಡಿಲೀಟ್ ಮಾಡೋದು, ಮತ್ತೆ ಶಿಫ್ಟ್ ಆಗಿರೋರ್ನ ನಾವು ಶಿಫ್ಟ್ ಆಗಿದ್ದೀರಾ ನೀವು ಅಲ್ಲಿ ಮಾಡ್ಕೋತೀರಾ, ಇಲ್ಲೇ ಇರುತ್ತೆ, ಅದನ್ನ ಒಂದು ಕನ್ಫರ್ಮೇಶನ್ ಬೇಕಿತ್ತು, ಅದನ್ನ ಮಾಡ್ತಾ ಇದೀವಿ ಸರ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಹೌದು ಹೌದು. ಚುನಾವಣೆ ಆಯೋಗ ಈ ಬಾರಿ ಇಷ್ಟೊಂದು ಕಡ್ಡಾಯವಾಗಿ ಪ್ರತಿಯೊಬ್ಬ ಮತದಾರರು ಮರುಪರಿಶೀಲನೆ ಅಂದ್ರೆ ವೆರಿಫಿಕೇಶನ್ ಮಾಡುತ್ತಿರುವುದು ಮುಖ್ಯ ಕಾರಣ ಏನು? ಮೇನ್ ರೀಸನ್ ಅದೇ ಸರ್. ಅಂದ್ರೆ ಎರಡು ಕಡೆನೂ ವೋಟ್ ಹಾಕ್ತಾ ಇದಾರೆ. ಈಗ ಒಂದೊಂದ್ ಸ್ಟೇಟ್ ಅಲ್ಲಿ ಒಂದೊಂದ್ ಸರಿ ಎಲೆಕ್ಷನ್ ನಡೆಯುತ್ತದೆ, ಅಲ್ಲೂ ವೋಟ್ ಹಾಕ್ತಾರೆ, ಇಲ್ಲೂ ವೋಟ್ ಹಾಕ್ತಾರೆ. ಎರಡೆರಡು ಕಡೆ ಇರಬಾರ್ದು ಅನ್ನೋದಕ್ಕೋಸ್ಕರ ಈಗ ಕಂಪಲ್ಸರಿ ಇದ್ ಮಾಡ್ಲೇಬೇಕು ಅಂತ ಮಾಡ್ತಾ ಇರೋದು ಸರ್. ಅಂದ್ರೆ ನಿಖರವಾಗಿ ಇಷ್ಟೇ ಜನ ಇದಾರೆ, ಪಾಪ್ಯುಲೇಷನ್ ಬೇಕಲ್ವಾ ಸರ್, ಹಂಗಾಗಿ. ನಿಮ್ಮಂತ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಪರಿಚಯ ಮಾಡ್ಕೊಡೋದೇ ಮಕ್ಕಳಿದೆ. ನಮ್ಮ ರಮ್ಯಾ ಮೇಡಮ್ ಎಲ್ಲಿ ಅವರು ಆಗಿದ್ದಾರೆ ಇಲ್ಲಿ ಕೇಶವನಗರದಲ್ಲಿ. ಬಹಳ ಭಯಂಕರ ಬಿಸಿ. ನಾನು 3 ದಿವಸದಿಂದ ಇವ್ರಿಗೆ ಫೋನ್ ಮಾಡಿ ಸಾಕಾಗೋಯ್ತು. ಇವತ್ತು ಇವ್ರಿಗೆ ಭೇಟಿ ಆಗೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟು. ಮೂರನೇ ಪ್ರಶ್ನೆ ಮೇಡಮ್, ನಿಮ್ಮಂಥ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಧಿಕಾರಿಗಳು ಸಾರ್ವಜನಿಕರ ಮನೆಗೆ ಭೇಟಿ ನೀಡಿದಾಗ ಅವರ ಜವಾಬ್ದಾರಿ ಏನಿರುತ್ತದೆ? ಮೀನ್ಸ್ ಅವ್ರ ಮನೆಗೆ ಹೋಗಿ ನೀವೇನಾದ್ರೂ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಅವ್ರಗಳದ್ದು ಜವಾಬ್ದಾರಿ ಏನಿರುತ್ತೆ? ಅವ್ರು ಏನು ಅದಕ್ಕೆ ಪ್ರತಿ ಉತ್ತರ ಕೊಡ್ಬೇಕು, ಏನು ಯಾವ ತರ ಹೇಳ್ಬೇಕು, ನೀವೇನ್ ಕೇಳ್ತೀರ?
ಸರ್ ನಾವು ಮನೆ ಭೇಟಿ ನೀಡಿದಾಗ ನೀವು ಅಂದ್ರೆ ಆ ವೋಟರ್ ಲಿಸ್ಟ್ ತೆಗಿತೀವಿ. ಆ ಲಿಸ್ಟ್ ಅಲ್ಲಿ ನೋಡಿದಾಗ ನೀವು ಇಲ್ಲೇ ಇದ್ದೀರಾ ಕನ್ಫರ್ಮೇಶನ್, ಆ ಮನೇಲಿ ಅವ್ರು ವಾಸ ಇದ್ದಾರಾ, ನಾಗರಾಜ್ ಅವರು ನಿಮ್ಗೆ ಹೆಲ್ಪ್ ಹೆಲ್ಪ್ ಮಾಡ್ತಾ ಇದಾರೆ, ಆ ಮನೇಲೆ ವಾಸ ಇದ್ದಾರಾ, ಇವ್ರು ವೋಟರ್ ಲಿಸ್ಟ್ ಒಂದೇ ಕಡೆ ಇದೆಯಾ, ಮತ್ತೆ ಇವ್ರು ಯಾರ ಡೆತ್ ಆಗಿದ್ರೆ ಅವ್ರದೆಲ್ಲ ಏನು ದಾಖಲಾತಿ ಬೇಕು, ಡೆತ್ ಆಗಿರೋರ್ದು ಅವ್ರದ್ದು ಮಾಮೂಲಿ ಅದ್ ಏನ್ ಬೇಕು ಅದ್ ಕೊಡೋ ತರ ನಾವು ಕೇಳ್ತಾ ಇದೀವಿ ಸರ್ ಅಷ್ಟೇ. ಯಾವ ತರ ಬರುತ್ತೆ ಸ್ವಲ್ಪ ತೋರಿಸ್ತೀರಾ? ಅದು ಫೋಟೋ ಆ ಕಡೆ ಮುಂದೆ ತೋರಿಸಿ, ಅಲ್ಲಿ ತೋರಿಸಿ ಸರ್, ಅಲ್ಲಿ ಕ್ಯಾಮ್ರಾಗೆ. ಅಂದ್ರೆ ಆ ಕಡೆ ತೋರಿಸಿ. ಸೊ ಈ ತರ ಫೋಟೋಗಳೆಲ್ಲ ಬರುತ್ತೆ. ಬರುತ್ತೆ, ಯಾರಿದ್ದಾರೆ ಯಾರು ಇಲ್ಲ ಅಂತ ನೋಡ್ಬಿಟ್ಟು ಮತ್ತೆ ಅದೇ ಮನೇಲೆ ವಾಸ ಇದ್ದಾರಾ. ಈ ಎನ್ಯುಮರೇಷನ್ ಫಾರಂ ಅಂದ್ರೆ EF ಅಂತ ನಾವ್ ಏನ್ ಹೇಳ್ತೀವಿ, ನೀವು ಇವಾಗ ಏನ್ ತುಂಬಿಸ್ತಾ ಇದ್ದೀರಾ ಹೌದು. ಅಂದ್ರೆ ಏನು? ಇದರಲ್ಲಿ ಸಾರ್ವಜನಿಕರು ಯಾವೆಲ್ಲ ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಲೇಬೇಕು ಅಂದ್ರೆ ಸರ್ ಇದು ಒಂದು ಎನ್ಯುಮರೇಷನ್ ಫಾರಂ ಬಂದು ಹಿಂಗಿರುತ್ತೆ. ಓಕೆ ಇದ್ರಲ್ಲಿ ಇದು ಬಂದು ಅವರ ಪೋಷಕರ ಇದಿರುತ್ತೆ. ಅಂದ್ರೆ 2002ರಲ್ಲಿ SIR ಏನ್ ನಡೀತು ಅದ್ರ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ ಅವ್ರು ಯಾವ ಪಾರ್ಟ್ ಅಲ್ಲಿ ಇದ್ರು, ಯಾವ ಕ್ಷೇತ್ರದಲ್ಲಿ ಇದ್ರು, ಆ ತರ ತಂದೆ ತಾಯಿ ತೀರೋಗಿ ಅಂದ್ರೆ ಈಗ 2002 ಅಲ್ಲಿ ಇದ್ರೆ ಅದು ಎಪಿಕ್ ನಂಬರ್ ಮಾತ್ರ ಬರಬೇಕು ಸರ್, ಅದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದು ಅವ್ರು ಅಂದ್ರೆ ಯಾವ ಕ್ಷೇತ್ರದಲ್ಲಿ ಇದ್ರು ನಡೆಯುತ್ತೆ. ನಡೆಯುತ್ತೆ. ಇನ್ ಕೇಸ್ ಇಲ್ಲ, ಈಗ ಒಂದು ಎಕ್ಸಾಂಪಲ್, ಯಾಕಂದ್ರೆ ಇದು ಕೇಳುವಂತ ಪ್ರಶ್ನೆ ಇದು. ಸಹಜವಾಗಿ ಈಗ ನಾನು ಒಬ್ಬ ನಾರ್ಮಲ್ ಪರ್ಸನ್, ಯಾವುದೋ ಒಂದು ಸಣ್ಣದಾಗಿ ನಿಮ್ಗೆ ಗೊತ್ತು 21, 22ರಲ್ಲಿ ಏನ್ ತೊಂದರೆ ಆಯ್ತು ಅಂತ. Yes, sir. ಎಷ್ಟೋ ಜನ ದೈವಾಧೀನರಾದ್ರು. ಅಂತ ಟೈಮಲ್ಲಿ ಅವ್ರ ಮನೆಯಲ್ಲಿ ಎಲ್ಲಾರು ತೀರೋದ್ರು. ಇನ್ ಕೇಸ್ ಇದು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, Yes. ಅಕಸ್ಮಾತ್ ಎಲ್ಲಾರು ತೀರೋದ್ರು, ಅವ್ರು ಒಬ್ಬರೇ ಇದ್ದಾನೆ, ಆ ಮನುಷ್ಯ ಒಬ್ಬನೇ ಇದ್ದಾನೆ, ಇಲ್ಲಾಂದ್ರೆ ಆ ತಾಯಿ ಒಬ್ಬರೇ ಇದ್ದಾರೆ, ಆವಾಗ ಅವರು ಯಾರ್ದು ಅಂತ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡ್ತಾರೆ, ಯಾರ್ದು ಅಂತ ವೋಟರ್ ID ನ ಅಲ್ಲಿ ಫಿಲ್ ಮಾಡ್ತಾರೆ. ಅದು ನೆಸೆಸರಿ ಇರಲ್ಲ ಸರ್. ಇದ್ದಲ್ಲಿ ಇಲ್ಲಿ ಕೇಳಿದಾರೆ ಸರ್, ಐಚ್ಛಿಕ ಇದ್ದಲ್ಲಿ ಅಷ್ಟೇ, ಇದ್ದಲ್ಲಿ ಫಿಲ್ ಮಾಡ್ಬೇಕು, ಇಲ್ದಿದ್ರೆ ಅವ್ರದ್ದು ಮಾತ್ರ ಫಿಲ್ ಮಾಡ್ಕೊಂಡು. ಆಡಿಯನ್ಸ್ ಯಾರ್ದು ಫಿಲ್ ಮಾಡಂಗಿಲ್ಲ, ಅಕಸ್ಮಾತ್ ಯಾರಾದ್ರೂ ಇದ್ರೆ ಮಾಡ್ಬೇಕು ಸರ್, ಇದ್ದಲ್ಲಿ ಮಾಡ್ಬೇಕು, ಇಲ್ಲದಿದ್ರೆ ಬಿಡ್ಬೇಕು ಅಷ್ಟೇ. ಅದು ಈ ಕಡೆ ಸೈಡ್ ಅವ್ರದ್ದು ಪ್ರೆಸೆಂಟ್ ಪ್ರೆಸೆಂಟ್ ಅಡ್ರೆಸ್. ಅದಾದ್ಮೇಲೆ ಏನ್ ತುಂಬಿಸ್ಬೇಕು? ಅದೇ ಸರ್, ಇಲ್ಲಿ ಅವ್ರದ್ದಾಯ್ತಾ, ಮತ್ತೆ ಇಲ್ಲಿ ಇವಾಗ ಏನ್ ನಡೀತಾ ಇದೆ ಆ SIR ಅಲ್ಲಿ ಇವಾಗ ಕೊಟ್ಟಿದೀವಲ್ಲ, ಈ ಎನ್ಯುಮರೇಷನ್ ಫಾರಂ ಯಾರಿಗೆ ಸಂಬಂಧಪಡುತ್ತೆ ಅವ್ರದ್ದು ಸಂಬಂಧಪಟ್ಟವರು ಇಲ್ಲಿ ಫಿಲ್ ಮಾಡ್ಬೇಕು. ಆಮೇಲೆ ಫಾರಂ ನಲ್ಲಿ ಮೊದಲನೆಯ ಪ್ರಿಂಟ್ ಆಗಿರುವ ಎಪಿಕ್ ನಂಬರ್, ಅಡ್ರೆಸ್ ಅಥವಾ QR ಕೋಡ್ ತಪ್ಪಾಗಿದ್ರೆ ಸಾರ್ವಜನಿಕರು ಏನ್ ಮಾಡಬೇಕು ಸರ್? ಅದು ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ಫಾರ್ಮ್ ನಂಬರ್ 8 ಅಂತ ಬರುತ್ತೆ. ಅದು ECI ನೆಟ್ ಒಂದು ಆಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಅದ್ರಲ್ಲಿ ಫಾರ್ಮ್ ನಂಬರ್ 8 ಅಲ್ಲಿ ಅವ್ರ ಏನ್ ತಿದ್ದುಪಡಿ ಮಾಡ್ಬೇಕು ಅದನ್ನ ಮಾಡ್ಬೋದು. ಅದಿಲ್ಲ ಅಂದ್ರೂ ಮಾಮೂಲಿ ಮ್ಯಾನ್ಯುಯಲ್ ಆಗಿ ಮಾಡ್ತೀವಿ ಅಂದ್ರೂ ಅಲ್ಲಿ ಆ ಏರಿಯಾ BL ಏನ್ ಇರ್ತಾರೆ ಅವ್ರ ಹತ್ರ ಮ್ಯಾನ್ಯುಯಲ್ ಆಗಿ ಫಾರಂ ಸಿಗುತ್ತೆ. ಅವರು ಫಾರಂ ನಂಬರ್ 8 ಗೆ ಏನಾದ್ರು ಕರೆಕ್ಷನ್ ಹಾಕಿ ಅದು ಡಿಲೇ ಆದ್ರೆ ಇಲ್ಲೇನು ತೊಂದರೆ ಆಗಲ್ಲ? ಇಲ್ಲೇನು ಆಗಲ್ಲ ಸರ್, ಇಲ್ಲೇನು ಆಗಲ್ಲ. ಅದು ಕರೆಕ್ಷನ್ ಬೇಗ ಆಗುತ್ತೆ ಫಾರಂ ನಂಬರ್ 8 ಅಲ್ಲಿ ಬೇಗ ಕರೆಕ್ಷನ್. ಆಕ್ಚುಲಿ ಈ ಫಾರ್ಮ್ ಅಲ್ಲೇನೆ ಅವ್ರು ಫಿಲ್ ಮಾಡ್ಕೊಡ್ಬೋದು, ಏನ್ ತಪ್ಪಿದೆ ಫಿಲ್ ಮಾಡ್ಕೊಟ್ರೆ ನಾವು ಅದನ್ನ ಕರೆಕ್ಷನ್ ಮಾಡ್ತೀವಿ. ಫಿಲ್ ಮಾಡುವಾಗ ಫಾರ್ಮ್ ಫಿಲ್ ಮಾಡ್ತೀವಲ್ವಾ. ಯಾಕಂದ್ರೆ ನನ್ನ ಹೆಸರು ಬಂದು BS ರಾಘವೇಂದ್ರ ಅಂತ, ನಮ್ಮ ತಂದೆ ಹೆಸರು ಬಂದು ಸತ್ಯಕುಮಾರ್ ಅಂತ, ಅದನ್ನ ಸತ್ಯಕುಮಾರ್ನ ಹೋಗ್ಬಿಟ್ಟು ಸಸ್ಯಕುಮಾರ್ ಅಂತ ಮಾಡ್ಬಿಟ್ಟು. ಹೌದು. ಸೊ ಆ ಒಂದು ತಪ್ಪುಗಳನ್ನ ನಾನು ಈಗ ತಿದ್ದಿಸ್ಕೋಬೇಕು ಮೇಡಮ್, ನಿಮ್ಮ ಹತ್ರನೇ ತಿದ್ದಿಸ್ಕೋಬೇಕು. ಓಕೆ ಓಕೆ. ಆಮೇಲೆ ಫಾರಂ ಮೊದಲನೇ ಮನೆಗೆ BLO ಅಧಿಕಾರಿಗಳು ಬರದಿದ್ದ ಪಕ್ಷದಲ್ಲಿ ಸಾರ್ವಜನಿಕರು ಆನ್ಲೈನ್ ಮೂಲಕ ಯಾವ ತರ ಅವರು ತುಂಬಿಸ್ಬೋದು, ಸ್ವತಃ ತಾವೇ ಫಾರಂ ಅನ್ನು ಭರ್ತಿ ಮಾಡುವಾಗ ಹೇಗೆ ಮಾಡಬೇಕು? ಈ ECI ಪೋರ್ಟಲ್ ನೀವು ಅದ್ರ ಬಗ್ಗೆ ಹೇಳಿ ಮೇಡಮ್, ಯಾವ ತರ ಅವ್ರ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅವರೇ ತುಂಬಿಸ್ಕೋಬಹುದು ಅಂತ ಸರ್? ಬರುತ್ತೆ ECI ಪೋರ್ಟಲ್ ಅಲ್ಲಿ ಇದು ಬರುತ್ತೆ ಸರ್. ಅದು ವೋಟರ್ ಹೆಲ್ಪ್ ಲೈನ್ ಆಪ್ ಬರುತ್ತೆ. ಆ ಆಪ್ ಬಂದ್ರೆ ಅಲ್ಲಿ ಮತ್ತೆ ECI ಇದ್ರದ್ದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಆ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರಂ ಅಂತ ಬರುತ್ತೆ ಸರ್. ಇಲ್ಲಿ ಅಲ್ಲಿ ಫಾರಂ ಒತ್ತಿದ್ರೆ ಇಲ್ಲಿ ತೋರಿಸ್ತಾ ಇದೆ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ SIR ತೋರಿಸ್ತಾ ಇದೆ. ಇಲ್ಲಿ ಫಿಲ್ ಇನ್ಯುಮರೇಷನ್ ಫಾರಂ ಅಂತ ಕೊಟ್ಬಿಟ್ರೆ ಅಲ್ಲಿ ಅವ್ರ ಎಪಿಕ್ ನಂಬರ್ ಸ್ಟೇಟ್ ಕೊಟ್ರೆ ಸಬ್ಮಿಟ್ ತಗೊಳುತ್ತೆ. ಆಮೇಲೆ ಅವ್ರ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಸರ್, ಇಲ್ಲಿ ಫಿಲ್ ಮಾಡ್ಬೋದು, ಅವರು ಮಾಡ್ಬೋದು, ಆನ್ಲೈನ್ ಅಲ್ಲೇ ಮಾಡ್ಬೋದು. ಈ ಪ್ರಕ್ರಿಯೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಹೆಸರು ಮತ್ತೆ ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ ಆಗಿರುವ ನಕಲಿ ಹೆಸರುಗಳನ್ನು ಪಟ್ಟಿಯನ್ನು ತೆಗೆದುಹಾಕಲು ನೀವು ಯಾವ ತರ ಕ್ರಮನ ಕೈಗೊಳ್ತಾ ಇದ್ದೀರಿ? ಮೀನ್ಸ್ ಅಕಸ್ಮಾತ್ ನಿಮ್ಗೆ ಗೊತ್ತಿರಲ್ಲ ಯಾರೋ ತೀರೋಗವ್ರೆ ಅಂತ, ಆದ್ರೂ ಅವ್ರದ್ದು ಇರುತ್ತೆ, ಅದನ್ನ ನೀವು ಯಾವ ತರ ಗೊತ್ತಾಗುತ್ತೆ ನಿಮ್ಗೆ ಅವ್ರು ಹೋಗಿದ್ದಾರೆ ತೀರೋಗಿದ್ದಾರೆ ಇಲ್ಲ ಯಾವ ತರ ನೀವು? ಸರ್ ನಾವು ಮನೆ ವಿಸಿಟ್ ಮಾಡ್ತಾ ಇರ್ತೀವಲ್ವಾ, ಅಲ್ಲಿ ಅಕ್ಕಪಕ್ಕ ಇರ್ತಾರಲ್ವಾ, ಅವ್ರು ಹೇಳ್ತಾರೆ ಈಗ ಡೆತ್ ಆಗಿದ್ದಾರೆ ಇಲ್ಲ ಇವ್ರು ಶಿಫ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ನಾವು ಮಾಜರ್ ಕಾಪಿ ಒಂದ್ ಕೊಡ್ತಾರೆ. ಮಾಜರ್ ಕಾಪಿ ಕೊಟ್ಟಾಗ ಆ ಮಾಜರ್ಗೆ ಇಲ್ಲಿ ಏಜೆಂಟ್ ಏನ್ ಬಂದಿರ್ತಾರೆ ಅವ್ರದ್ದು ಮತ್ತೆ ಅವ್ರ ಮನೆ ಪಕ್ಕ ಅಕ್ಕಪಕ್ಕ ಅವ್ರದ್ದು ಮಾಜರ್ ಕಾಪಿ ಸೈನ್ ಮಾಡಿಸ್ಕೊತೀವಿ, ಮತ್ತೆ ಅದನ್ನ ಅಪ್ಲೋಡ್ ಮಾಡ್ತೀವಿ ನಾವಲ್ಲಿ. ಇವಾಗ ನೀವು ಅಪ್ಲಿಕೇಶನ್ ಇಸ್ಕೊಂಡಿದ್ದೀರಲ್ಲ ಸರ್, ನೀವು ಸ್ವತಃನೇ ತುಂಬಿಸ್ಕೊತೀರಾ?
ಗೊತ್ತಿರಲ್ಲ ಕೆಲವರಿಗೆ. ಅಲ್ಲ ನೀರ್ ತಗೊಂಡು ಹೋಗ್ತಾ ಇದೀರಲ್ಲ, ನೀವು ತುಂಬಿಸ್ಕೊಂತೀರಾ ನೀರೇನ? ಅದೇ ತುಂಬಸಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ. ಮತ್ತೆ ನೀವು ತಗೊಂಡು ಹೋಗ್ತಾ ಇರೋದು ಬೇರೆ ಯಾರೋ ಹೆಲ್ಪ್ ತಗೊಂಡು ಮಾಡ್ತಾರೆ. ಹೇಗೆ ತಗೊಂಡು ಮಾಡ್ತೀರಾ? ಓಕೆ, ಇಲ್ಲೇ ಕುತ್ಕೊಂಡು ಅವ್ರ ಜೊತೆ ಕೇಳ್ಕೊಂಡು ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ಅವರು ಬಿಸಿ ತುಂಬಾ ಇರ್ತಾರೆ, ಜನ ಬರ್ತಾರೆ. ಬರ್ತಾರೆ ಸರಿ, ಆದ್ರೂ ನೀವು ಅವರೇ ಕೇಳಿ ಮಾಡ್ಬೇಕು. ಹಾ. ಅವರೇ ಮಾಡಿದ್ರೆ ಒಳ್ಳೇದು. ಒಬ್ಬ ವ್ಯಕ್ತಿ ಊರಿನಿಂದ ಮತ್ತೊಂದು ಊರಿಗೆ ವಲಸೆ ಹೋಗಿದ್ದಾರೆ ಅಂದ್ರೆ ಮೈಗ್ರೇಟ್ ಆಗಿದ್ದಾರೆ, ಅವರು ತಮ್ಮ ಹೊಸ ಮತದಾರ ಪಟ್ಟಿಯಲ್ಲಿ ಹೆಸರು ಉಳಿಸಿಕೊಳ್ಳಲು ಏನೇನ್ ಮಾಡ್ಬೇಕು? ಅವರು ಒಂದು ಈಗ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಫಸ್ಟ್ ಅಲ್ಲಿ ಡಿಲೀಟ್ ಕೊಡ್ಬೇಕು ಸರ್. ಹಾ, ಅಲ್ಲಿ ಡಿಲೀಟ್ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಫಾರ್ಮ್ ನಂಬರ್ 6 ಹಾಕ್ಬಿಟ್ಟು ಹಾಕೋಬೇಕು. ಹಂಗ ಇಲ್ಲ ಅಂದ್ರೆ ಫಾರ್ಮ್ ನಂಬರ್ 7 ಬರುತ್ತೆ. ಫಾರ್ಮ್ ನಂಬರ್ 7 ನಲ್ಲಿ ಅವ್ರು ಏನು ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು ಅದನ್ನ ಫಿಲ್ ಮಾಡ್ಬಿಟ್ಟು ಮತ್ತೆ ಇಲ್ಲಿಗೆ ಅಪ್ಲೈ ಮಾಡ್ಕೋಬೇಕು ಸರ್. ಅವರು ಅಂದ್ರೆ ಫಸ್ಟ್ ಅಲ್ಲಿ ಅವರು ಡಿಲೀಟ್ ಮಾಡ್ಬೇಕು. ಡಿಲೀಟ್ ಮಾಡ್ಬೇಕು, ಆ ಫಸ್ಟ್ ಪೈಕಿ ಇರೋ ಅಲ್ಲಿ ಪಾರ್ಟ್ ಅಲ್ಲಿ ಡಿಲೀಟ್ first ಮಾಡ್ಬೇಕು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು ಸರ್. ಅಲ್ಲಿಂದ ಫಾರ್ಮ್ ಆಮೇಲೆ ನಂಬರ್ ತಿರ್ಗಾ ಹೊಸದಾಗಿ ಹೌದು. ಹಾಕೊಬೇಕು. ಹೌದು 7 ಹಾಕೋಬೇಕು ಫಾರ್ಮ್ ನಂಬರ್. ವೋಟರ್ ಐಡಿ ನಲ್ಲಿ ಈಗ ಗೊತ್ತಿರುವಂತ ಪ್ರಕಾರದಲ್ಲಿ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹೌದು. ಅದು ಎಷ್ಟು ಮಟ್ಟಿಗೆ ಮುಖ್ಯ? ಆಮೇಲೆ ಲಿಂಕ್ ಇಲ್ಲದೆ ಇದ್ರೆ ಆಧಾರ್ ಕಾರ್ಡ್ ಮೂಲಕ ಏನಾದ್ರು ಮಾಡ್ಬೋದಾ, ನಾವು ಲಿಂಕ್ ಮಾಡ್ಬೋದಾ? ಹೌದು ಸರ್, ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೋದು ವೋಟರ್ ಐಡಿ. ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೋದು. Okay. ಅದು ಲಿಂಕ್ ಮಾಡಿದ್ರೆ ಅಲ್ಲಿ ಫೋನ್ ನಂಬರ್ ಲಿಂಕ್ ಇರುತ್ತೆ. ಅಂದ್ರೆ ಫೋನ್ ನಂಬರ್ ಲಿಂಕ್ ಆಗೋ ಉದ್ದೇಶ ಏನು ಅಂದ್ರೆ ಈಗ ಈ ತರ SIR ಅಂತ ಪ್ರೋಗ್ರಾಮ್ಸ್ ಏನಾದ್ರು ಬಂದ್ರೆ ನಮ್ಗೆ ಅವ್ರನ್ನ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ ಸರ್. ಫೋನ್ ನಂಬರ್ ಮುಖಾಂತರ ಇಲ್ಲ OTP ಗಳ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದಲ್ವಾ ಅಂತ. ಹೊಸದಾಗಿ 18 ವರ್ಷ ತುಂಬಿದಂತಹ ಯುವಕ ಅಥವಾ ಯುವತಿ ಈ ವಿಶೇಷ ಪರಿಷ್ಕರಣೆ ಅಂದ್ರೆ ಈ ಒಂದು ರಿವಿಷನ್ ಸಮಯದಲ್ಲಿ ತಮ್ಮ ಹೆಸರನ್ನು ಹೇಗೆ ಸೇರಿಸಬೇಕು? ಸರ್ ಫಾರ್ಮ್ ನಂಬರ್ 6 ಬರುತ್ತೆ. ಫಾರಂ ನಂಬರ್ 6. 6 ಬರುತ್ತೆ. ಅದಕ್ಕೆ ದಾಖಲಾತಿಗಳು ಏನೇನ್ ಬೇಕು ಅದಕ್ಕೆ ಇಂತಿಂತದೇ ದಾಖಲಾ SSLC ಮಾರ್ಕ್ಸ್ ಕಾರ್ಡ್ ಸರ್. SSLC ಬೋರ್ಡ್ ಇಂದ ಬಂದಿರೋದು ಯಾವ್ದಾದ್ರು ಸರಿ, ಬೋರ್ಡ್ ಎಕ್ಸಾಮ್ದು SSLC ಮಾರ್ಕ್ಸ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್ ಮತ್ತೆ ಫೋಟೋ, ಅವರು ಪೇರೆಂಟ್ಸ್ ಪೋಷಕರೇ ಇರ್ತಾರೆ ಅವ್ರದ್ದು ಯಾರ್ದಾದ್ರು ಒಂದು ಎಪಿಕ್ ನಂಬರ್ ಕೊಡ್ಬೇಕಾಗುತ್ತೆ. ಯಾರಾದ್ರೂ ಅನಕ್ಷರದ ಇರ್ತಾನೆ, ಮೀನ್ಸ್ ಅವ್ರು ಓದೇ ಇರಲ್ಲ, ಏನಪ್ಪ ಅವರು ಓದೇ ಇರಲ್ಲ, ಅವ್ರು SLC ಮಾಡಿರಲ್ಲ, ಹಳ್ಳಿ ಕಡೆ ನಾನು ಹೇಳ್ತಾ ಇರೋದು, ಹಳ್ಳಿ ಅಂತ ಅಲ್ಲ, ನಮ್ಮ ಪಟ್ಟಣದಲ್ಲೂ ಆ ತರ ಇದ್ದಾರೆ, ಓದ್ದೇ ಇರೋರು ಬಹಳ ಜನ ಇದ್ದಾರೆ. ಬಡತನ ಒಂದು ಬಿಲೋ ಪಾವರ್ಟಿ ಇರುವಂತ ಲೈನಲ್ಲಿ ಅವ್ರು ಓದೇ ಇರಲ್ಲ. ಅಂಥವ್ರಿಗೆ SLC ಮಾರ್ಕ್ಸ್ ಕಾರ್ಡ್ ಇಲ್ಲ, TC ಇಲ್ಲ, ಆಧಾರ್ ಕಾರ್ಡ್ ಮಾಡಿಸಿರಲ್ಲ, 18 ಆಗೋಗಿರುತ್ತೆ. ಅವ್ರು ಹೆಂಗೆ, ಅವ್ರು ಏನ್ ಮಾಡ್ಬೇಕು ವೋಟ್ ಮಾಡ್ಬೇಕು ಅಂದಾಗ? ಏನಾದ್ರು ಬೇರೆ ಅದಕ್ಕೆ ರೂಟ್ ಇದೆಯಾ? ಅವ್ರಿಗೆ ಏನಿಲ್ಲ ಸರ್, ಮಾಮೂಲಿ ಪೆನ್ಷನ್ ಆರ್ಡರ್ ಕಾಪಿ ಇರುತ್ತಲ್ಲ ಅದ್ರಲ್ಲಿ ಏಜ್ ಇರುತ್ತೆ. ನಾನು ಹೇಳ್ತಾ ಇರೋದು ರಮ್ಯಾ ಮೇಡಮ್, ಹಾ ಸರ್. ಅವ್ರು ಓದೇ ಇಲ್ಲ, ವೋಟರ್ ಓದೇ ಇಲ್ಲ, ಇದ್ದಾಗ ಓದ್ದೇ ಇದ್ದಾಗೂ ಫಾರ್ಮ್ 6 ಹಾಕಿ ತಗೋಬೇಕು ಸರ್. ಅವ್ರು ತಗೋಬಹುದು. ಆಧಾರ್ ಕಾರ್ಡ್ ಆಧಾರ್ ಕಾರ್ಡು, ಗ್ಯಾಸ್ ಬಿಲ್ಲು, ಮಾಮೂಲಿ ಅವ್ರದ್ದು ಆಧಾರ್ ಮೇಲೆ ತಗೊಳಕಾಗುತ್ತೆ. ಬೇರೆ ಏನು ಅವ್ರದ್ದು ಡಾಕ್ಯುಮೆಂಟ್ ಸಿಗಲ್ಲ. ಬರ್ತ್ ಏಜ್ ಇದಕ್ಕೆ ಏಜ್ ಡಾಕ್ಯುಮೆಂಟೇಶನ್ ಏನ್ ಕೊಡಕ್ಕಾಗಲ್ಲ, ಏನ್ ಕೊಡ ಆಧಾರೇ ತಗೊಳುತ್ತೆ. ಹೌದು, ಆಧಾರ ತಗೊಳುತ್ತೆ. ಆಧಾರ್, ಗ್ಯಾಸ್ ಬಿಲ್, ಕರೆಂಟ್ ಬಿಲ್ ಅದ್ರಲ್ಲಿ ಬರುತ್ತೆ ಸರ್. ಓಕೆ. ಸಾರ್ವಜನಿಕರು ಆಫ್ಲೈನ್ ಫಾರಂ ಭರ್ತಿ ಮಾಡಿಕೊಟ್ಟು ನಂತರ ಅದು ಆನ್ಲೈನ್ ನಲ್ಲಿ ಅಪ್ಡೇಟ್ ಆಗಲು ಎಷ್ಟು ದಿನಗಳ ಸಮಯ ಬೇಕು ಸರ್? 10 to 15 ಡೇಸ್ ಅಷ್ಟೇ ಅಪ್ಡೇಟ್ ಆಗೋದಕ್ಕೆ. ಅಪ್ಡೇಟ್ ಆಗಲು. ಸೊ ಅಪ್ಡೇಟ್ ಆಗಿದೆ ಅಂತ ಗೊತ್ತಾಗುತ್ತೆ, ತಿರ್ಗಾ ಅವ್ರಿಗೆ ಏನಾದ್ರು ಮೆಸೇಜ್ ಹೋಗುತ್ತೆ ಸರ್. ಆಮೇಲೆ ಅವ್ರಿಗೆ ಹೊಸದಾಗಿ ಏನಾದ್ರು ಕಾರ್ಡ್ ಗೀಡ್ ಏನಾದ್ರು ಹೋಗುತ್ತಾ? ಇಲ್ಲ ಸರ್, ಕಾರ್ಡ್ ಹೋಗಲ್ಲ. ಅಪ್ಡೇಟ್ ಆಗಿ ಮತ್ತೆ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಮತ್ತೆ ಅವ್ರಿಗೆ ಎಪಿಕ್ ಅಂದ್ರೆ ಕರೆಕ್ಷನ್ ಮಾಡೋದಕ್ಕೆ ಹೊಸ ಕಾರ್ಡ್ ಕೊಡ್ತಾರೆ. ಅದು ಹೊಸ ಕಾರ್ಡ್ ನಂಬರ್ ಒಂದೇ ಇರುತ್ತೆ, ಬಟ್ ಕಾರ್ಡ್ ಮಾತ್ರ ಚೇಂಜ್ ಆಗುತ್ತೆ ಸರ್. ಒಂದು ವೇಳೆ ಯಾವುದೇ ನಾಗರಿಕರು ಈ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸದಿದ್ದರೆ ಅವರ ವೋಟರ್ ಐಡಿ ರದ್ದಾಗುವ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಅವ್ರಿಗೆ ಗೊತ್ತೇ ಇರಲ್ಲ, ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಊರಲ್ಲಿ ಇರ್ತಾರೆ, ಅವ್ರ ಮನೆಯಲ್ಲಿ ಟಿವಿ, ಹಳ್ಳಿ ಬಹಳ ರಿಮೋಟ್ ಏರಿಯಾ, ಅವ್ರು ವೋಟ್ ಹಾಕೋದ್ ಮಾತ್ರ ಗೊತ್ತು, ಆದ್ರೆ ಈ ವಿಚಾರಗಳು ಗೊತ್ತಿಲ್ಲ. ಅದು ಆಟೋಮೆಟಿಕ್ ಡಿಲೀಟ್ ಆಗಲ್ಲ ಸರ್. ಅಂದ್ರೆ ಇದು ಇನ್ನು ಅಕ್ಟೋಬರ್ಗೆ ಇದಾಗೋದು, ಕರಡು ಪಟ್ಟಿ ಪ್ರಕಟಣೆ ಆಗೋದು. ಅದ್ರ ಒಳಗಡೆ ಅವ್ರು ತಿಳ್ಕೊಬಹುದು. ಅದ್ರ ಒಳಗಡೆ ಕೇಳ್ತಾರೆ ಯಾರಾದ್ರೂ BLO ಮನೆ ಮನೆ ಭೇಟಿ ಮಾಡ್ಲೇಬೇಕು. ಮನೆ ಭೇಟಿ ಮಾಡಿದಾಗ ಗೊತ್ತಾಗುತ್ತಲ್ವಾ. ರಿಮೋಟ್ ಏರಿಯಾ, ಬಹಳ ಒಳಗಡೆ ಇರುವಂತ ಹಳ್ಳಿಗಳು, ಎಷ್ಟೋ ಕಡೆ ನಮ್ಗೆ ಗಾಡಿಗಳೇ ಇರಲ್ಲ ಸರ್ ಹೋಗೋದಿಕ್ಕೆ. ಪ್ರೀತಮ್ ಅವರ ಈಗ ಒಂದ್ ಕಡೆ ಹೊಳೆ ಇರುತ್ತೆ, ಒಳಗಡೆ ಹೋಗೋದಕ್ಕೆ ಏನು ಜಾಗಗಳೇ ಇರಲ್ಲ. ಅಂತ ಜಾಗದಲ್ಲಿ ನೀವೆಲ್ಲ ಹೋಗಿ ಹೇಳಲ್ಲ. ಇನ್ನೊಂದು, ನಮ್ಮ ಮಾಧ್ಯಮನೂ ಅಲ್ಲಿಲ್ಲ. ಆ ಮಾಧ್ಯಮ ಇಲ್ಲದೆ ಇದ್ದಾಗ ಅವ್ರಿಗೆ ಗೊತ್ತಾಗದೇ ಇಲ್ಲ. ಅಂತ ಟೈಮಲ್ಲಿ ಅವ್ರದ್ದು ವೋಟರ್ ಐಡಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ? ಕ್ಯಾನ್ಸಲ್ ಆಗಲ್ಲ ಸರ್, ಈಗ ಸದ್ಯಕ್ಕೆ ಇರೋದು ಕ್ಯಾನ್ಸಲ್ ಆಗಲ್ಲ. ಸಾರ್ವಜನಿಕರು ನಿಮ್ಮನ್ನು ಅಥವಾ ಸಂಬಂಧಪಟ್ಟ ಆಫೀಸ್ ಅನ್ನು ಸಂಪರ್ಕಿಸಬೇಕು ಅಂತ ಯಾವುದೇ ಹೆಲ್ಪ್ ಲೈನ್ ನಂಬರ್ ಇದೆಯಾ? ಸರ್ ಇದೆ, ಹೆಲ್ಪ್ ಲೈನ್ ನಂಬರ್ ಇದೆ. ECI ಆಪ್ ಅಲ್ಲೇ ಹೆಲ್ಪ್ ಲೈನ್ ನಂಬರ್ ಇದೆ.
ಅದಕ್ಕೂ ಕಾಲ್ ಮಾಡ್ಬೋದು. ಅಂದ್ರೆ ಈಗ ಸಪೋಸ್ ನಾನೀಗ ಮಾಗಡಿ ರೋಡಲ್ಲಿ ಇದ್ದೀನಿ, ನನ್ಗೊಂದು ಹೆಲ್ಪ್ ಲೈನ್ ನಂಬರ್ ಬೇಕು, ಎಸ್ ಸರ್, ನಾನು ರಮ್ಯಾ ಮೇಡಮ್ ಅವ್ರನ್ನ ಕಾಣ್ಬೇಕು, ಎಸ್ ಸರ್. ಅದನ್ನ ಯಾವ ತರ? ಇಲ್ಲ ಸರ್, ಆ ಸಂಬಂಧಪಟ್ಟ ವಾರ್ಡ್ ಆಫೀಸ್ಗೆ ಹೋದ್ರೆ ಅವರು ನಮ್ ನಂಬರ್ ಇಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿದೆ ಸರ್. Okay. ಎನ್ಯುಮರೇಷನ್ ಫಾರಂ ಮೇಲೆ ಆಲ್ರೆಡಿ ನಾನು ನಂಬರ್ ನೋಡ್ದೆ, ಪ್ರಿಂಟ್ ಅದಾದ ಆಗಿದೆ. ತಕ್ಷಣನೇ ನಿಮ್ಮ BL ರಮ್ಯಾ ಮೇಡಮ್ ಹೌದು ಅಂತಾನೆ ಸರ್, ಬಂದೈತೆ. ಹೌದು. ಡಿಜಿಟಲ್ ಭಾರತ್ ಸೇವಾ ಕಡೆಯಿಂದ ಒಂದು ಕೊನೆ ಪ್ರಶ್ನೆ ನಮ್ಮ ಮೇಡಮ್ ಅವ್ರಿಗೆ ಇದನ್ನು ನಾನು ಕೇಳ್ತೀನಿ. ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪಾರದರ್ಶಕ ಅಂತಂದ್ರೆ ಕ್ಲೀನ್ ಆಗಿ ಎಲ್ಲರಿಗೂ ಗೊತ್ತಾಗೋದಕ್ಕೋಸ್ಕರ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಚುನಾವಣೆ ಆಯೋಗ ಕೈಗೊಂಡಿರುವಂತದ್ದು ಇದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಸರ್, ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೂ ಅನಿಸ್ತು. ಹೌದಾ? ಬಹಳ ಒಳ್ಳೇದು. ಅಂದ್ರೆ 10 ಜನದಲ್ಲಿ ಒಂದ್ 5 ಜನ ಆದ್ರೂ ಈ ಕಡೆ ಆ ಕಡೆ ಇರೋರು ಕ್ಲಿಯರ್ ಆಯ್ತಾರೆ, ಕ್ಲಿಯರ್ ಆಯ್ತು. ಅವ್ರವ್ರ ಹಕ್ಕನ್ನು ಅವ್ರು ಹಾಕ್ತಾರೆ. ಇವಾಗ 2 ವೋಟ್ ಇರೋದೆಲ್ಲ ಸ್ವಲ್ಪ ಡಿಲೀಟ್ ಆಗಿದೆ. ಓಕೆ ಇವಾಗ ನಾನೇ 2 ವೋಟ್ ಹಾಕ್ಬೋದು, ಓಕೆ ಆ ತರ ಇತ್ತು. ಇವಾಗ ಇದು ಮಾಡೋದ್ರಿಂದ SIR ಮಾಡೋದ್ರಿಂದ ಓಕೆ. ನಾನು ಒಬ್ನೇ ಹಾಕಕ್ಕಾಗತ್ತೆ, ಒಂದೇ ವೋಟ್ ಹಾಕ. ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ? ಮಂಜುನಾಥ್. ನಿಮ್ದು ಎಲ್ಲ ಕರೆಕ್ಷನ್ ಆಗಿದ್ಯಾ? ಮಾಡಕ್ ಬಂದಿದ್ದು ನಿಮ್ಗೆ ಫಾರಂ ತುಂಬ್ಸಕ್ ಬರುತ್ತಾ? ಬರುತ್ತೆ. ವೆರಿ ಗುಡ್. ಈ ತರ ಪ್ರತಿಯೊಬ್ಬರಿಗೂ ಮಾಹಿತಿಗಳನ್ನ ಕೊಡ್ತಾ ನಮ್ಮ ರಮ್ಯಾ ಮೇಡಮ್ ಅವರು ಬಹಳ ಪರಿಶ್ರಮ ಪಡ್ತಾ ಇದ್ದಾರೆ. ನಾನು ಪ್ರತಿದಿನ ಅವ್ರಿಗೆ ಕಾಲ್ ಮಾಡಿದಾಗ ಇಲ್ಲ ನೀವು ಸಿಗ್ತೀರಾ ಅಂತ ಕೇಳಿದಾಗ ಅವ್ರು ಹೇಳೋದು ಒಂದೇನೆ, ಸರ್ ಇನ್ನ ಊಟ ಆಗಿಲ್ಲ, ಸರ್ ನಾನು ಇನ್ನ ನಿದ್ದೆ ಮಾಡಿಲ್ಲ, ಸರ್ ನಾನು ಇನ್ನ ಮನೆಗೆ ಹೋಗಿಲ್ಲ. ಯಾಕ್ರಿ ನೀವು ಊಟಕ್ಕೆ ಮಾಡಿಲ್ಲ? ಸರ್ ಜನ ಬಿಡ್ತಾ ಇಲ್ಲ. ಜನ ಬಿಡ್ತಾ ಇಲ್ಲ ಅನ್ನೋದಕ್ಕಿಂತ ಇವ್ರ ಮೇಲೆ ಇರೋಂಥ ಅವ್ರಿಗೆ ಭರವಸೆ, ಇವ್ರ ಕೆಲಸದಲ್ಲಿ ಇರೋಂಥ ಇವ್ರ ಪ್ರೀತಿ, ಇವರು ಬಹಳ ಪರಿಶ್ರಮ ಪಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೇಶವನಗರದಲ್ಲಿ ರಮ್ಯಾ ಮೇಡಮ್ ಅಂತ BL ಅವರು ಆಗಿದ್ದಾರೆ. ನನಗೂ ಅವರೇ BL. ನಂದು ಕರೆಕ್ಷನ್ಸ್ ಇದೆ. ನಾನು ಅವರು ಅತಿ ಶೀಘ್ರದಲ್ಲಿ ಅವ್ರಿಗೆ ಇದೇ ವಿಚಾರದಲ್ಲಿ ಭೇಟಿ ಮಾಡ್ತೀನಿ. ರಮ್ಯಾ ಮೇಡಮ್ ಅವರೇ, ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರೋದಕ್ಕೆ ನಮ್ಮ ಡಿಜಿಟಲ್ ಭಾರತ್ ಸೇವಾಯಿಂದ ನಿಮ್ಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಮತ್ತೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್, ಪ್ರತಿಯೊಬ್ಬರಿಗೂ ಈ ನಮ್ ಶ್ರಮನ ಗುರ್ತಿಸಿದ್ದಕ್ಕೆ. ಇಲ್ಲ, ನಾನು ನೋಡ್ಬಿಟ್ಟಿದ್ದೀನಿ ಮತ್ತೆ ನೀವು ಎಷ್ಟು ಕಷ್ಟಪಡ್ತೀರಾ ಅಂತ. ನಾನು ಹೊಗಳು ಹೇಳ್ತಾ ಇಲ್ಲ, ನಾನು ಕಣ್ಣಾರ ನೋಡಿರೋಂಥದ್ದು. ನೆನ್ನೆನೂ ಸಹ ನನಗೆ ಹೆಣ್ಣು ಕೊಟ್ಟ ತಾಯಿಗೂ ನಾನು ಕಾಲ್ ಮಾಡಿದ್ದೆ. ಅಮ್ಮ ತಾಯಿ, ಅವ್ರಿಗೆ ನಾವು ಭೇಟಿ ಮಾಡ್ಬೇಕು ಅಂತ ಅಂದ್ರೆ ಹೆಂಗೆ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಕರೆದೆ ಕಣಪ್ಪ, ಆವಾಗ್ಲೂ ಬರಕ್ ಆಗ್ಲಿಲ್ಲ ಅವ್ರಿಗೆ. ಫೋನ್ ಎತ್ತೋದು ಕಷ್ಟ. ಅವ್ರ ಫೋನು ಸಹ ಸೈಲೆಂಟ್ ಮೋಡಲ್ಲಿ ಹಾಕೊಂಡಿದ್ದಾರೆ. ಯಾಕಂದ್ರೆ ಒಂದೇ ಸತಿ 4-5 ಜನ ಅಕ್ಕಪಕ್ಕ ನಿಂತಿರುವಾಗ ಎದ್ದು ಹೋಗಕ್ಕೂ ಆಗಲ್ಲ. ಸೊ ನಿಮ್ಮ ರೈಟ್ಸ್ಗೋಸ್ಕರ ಅವರು ಹೋರಾಡ್ತಾ ಇರೋಂಥದ್ದು, ನಿಮ್ಮ ಪರವಾಗಿ ಅವರು ಕೆಲಸ ಮಾಡ್ತಾ ಇರೋಂಥದ್ದು. ನೀವು ಇದೇ ರೀತಿ ಪ್ರತಿಯೊಬ್ರು ನಿಮ್ಗೆ ಬೇಕಾಗಿರುವಂತಹ ನಿಮ್ಮ ಮತದಾನದ ಹಕ್ಕನ್ನು ನೀವು ಪಡಿಬೇಕು ಅಂದ್ರೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ. SIR ನ ಕ್ಲೀನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಲ್ಲೂ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮತ್ತೆ ನಮ್ಮ ತಾಯಂದಿರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇನೆ, BL ಅವರು ತಮ್ಮ ಪರಿಶ್ರಮನ ಪಟ್ಟು ಅವರು ಮಿತಿ ಮೀರಿ ಕೆಲಸ ಮಾಡ್ತಾ ಇದ್ರು. ಬೆಳಗ್ಗೆ ಟಿಫನ್ ಇರಲ್ಲ, ಕೆಲವು ಟೈಮ್ ಮಧ್ಯಾಹ್ನ ಊಟ ಇರಲ್ಲ, ರಾತ್ರಿ ನಿದ್ದೆಗೆ ಅವ್ರು ಹೋಗೋದೇ 7 ಗಂಟೆ ಆಗುತ್ತೆ. ಅವ್ರು ನಿಮ್ಮ ಮನೆ ಹತ್ರ ಬಂದಾಗ ಗ್ಲಾಸ್ ನೀರು ಕೊಟ್ಟು ಫಸ್ಟ್ ಅವ್ರ ಚೆನ್ನಾಗಿ ಮಾತಾಡಿ ಅವ್ರಿಗೆ ಬೇಕಾಗಿರೋಂಥ ಮಾಹಿತಿಗಳನ್ನ ಕೊಡಿ. BL ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಅವ್ರು ನಿಮ್ಗೋಸ್ಕರ ಅಂತಾನೆ ಪರಿಶ್ರಮ ಪಡ್ತಾರಂತ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗಂಟ ಮತದಾನದ ಹಕ್ಕು ನಮ್ಮ ಹೆಮ್ಮೆ, ಅದನ್ನ ಉಳಿಸ್ಕೊಳ್ಳುವುದು ನಮ್ಮ ಜವಾಬ್ದಾರಿ. ಈ ಮಹತ್ವವಾದಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ BLO ರಮ್ಯಾ ಮೇಡಮ್ ಅವರಿಗೆ ಡಿಜಿಟಲ್ ಭಾರತ್ ಸೇವಾ ಚಾನೆಲ್ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಪ್ರಮುಖವಾದಂತಹ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಜಿಟಲ್ ಭಾರತ್ ಸೇವಾ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.